ನೋಡು, ಒಂದು ದಿವಸ ಆಗ್ಲಲ್ಲನ ಅಲ್ಲೂ ಇಲ್ಲೂ ಕೂತ್ಕೊಂಡೇನೆ ಹಿಂಗೆ ಕತೆ ಕಳೆದೆ. ಆದರೆ ಈ ಮಾನ್ವಿತ ಒಂದು ಸತಿ ಆದ್ರೂ ಬಾ ಅಂತ ಕರೀಲಿಲ್ಲ. ನೋಡ್ಕೊಂಡೆ ಓಡಾಡ್ತಾಳೆ ಹೊರತು ಬಾರಮ್ಮ ಅಂತ ಕರೀಲಿಲ್ಲ. ಅವನಾದ್ರೆ ಭುವನ್ನಾದ್ರೆ ಕರ್ಕೊಂಬಂದ್ಬಿಟ್ರು ಮನೆಗೆ. ನನ್ನ ಕರೀತಾಳೆ ಅಂತ ನೋಡಿದೆ, ಕರೀಲಿಲ್ಲ ಇವಳು. ಭಾರಿ ಇದ್ದಾಳೆ. ಏನು ಮಾಡೋಕ್ಕಾಗುತ್ತೆ, ನಾನೇ ಹೋಗ್ತೀನಿ. ನಾನೇ ಹೋಗ್ಬಿಟ್ಟು ಇರ್ತೀನಿ ಅಂತ ಹೇಳ್ತೀನಿ. ನನಗೂ ಇರೋ ಅಧಿಕಾರ ಐತೆ. ಅವ್ನು ನನ್ನ ಕರೀಲಿಲ್ವಲ್ಲ, ಭುವನ್ ಕರ್ಕೊಂಡು ಹೋದಾಗ ನನ್ನ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಏನಮ್ಮ ಇಲ್ಗ ಹೊಲ್ಟೆಲ್ಲ ಆಸೆಯಾ ಬ್ಯಾಗ್ ತಗೊಂಡು ನೋಡು. ಆ ಮಾನಸನ ಮಾತು ಕೇಳಿದ್ಕೆ ಇವತ್ತು ಹೆಂಗಾಯ್ತು ಅಂತ. ಅಯ್ಯೋ ಏನು ಮಾಡೋದು ನಾಗಮ್ಮಕ್ಕ, ನಾನು ಆ ಮಾನಸನ ಮಾತೇನೋ ಕೇಳಿದೆ. ಇವಳು ಮಾನ್ವಿತ ಬಿಡು, ಇವಾಗಾದ್ರೂ ಅವಳು ಬಂದವಳಲ್ಲ ಅಂತೇಳಿ ಬ್ಯಾಗ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡ್ಕೊಂಡು ಸುಮ್ಮನೆ ಹೋಗ್ತಾಳೆ ಹೊರತು ಕರೀಲಿಲ್ಲ. ನಾನು ಕರಿತಾಳೇನೋ, ಅವಳಾಗಿ ಅವಳು ಬಂದು ಕರಿಬೇಕು, ಅವಳಾಗಿ ಅವಳು ಬಂದು ಕರೆದಾಗ ನಾನು ಹೋಗೋಣ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಸುಮ್ಮನೆ ನೋಡ್ಕೊಂಡು ಹೋಗ್ತಾಳೆ. ಅದಕ್ಕೇನೆ ಇನ್ನೇನು ಮಾಡೋದು ಅಂತೇಳಿ ನಾನೇ ಹೋಗ್ತಾ ಇದ್ದೀನಿ. ಭುವನ್ನಂತೂ ಕರ್ಕೊಂಡು ಹೋದ್ಲು. ಬಾರಪ್ಪ ಭುವನ್ ಅಂತೇಳಿ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದ ಭುವನು. ಬಾರೋ ಭುವನ್ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ಲು. ನನಗಾದರೆ ಕರೀಲಿಲ್ವಲ್ಲ. ಅವಳ ಮನಸ್ಸಿನಾಗ ಎಷ್ಟಿರ್ಬೇಕು ಆ ಮಾನ್ವಿತನ ಮನಸ್ಸಲ್ಲಿ ಅಲ್ವಾ? ನನ್ನಾದರೆ ಕರೀಲಿಲ್ವಲ್ಲ ಅಂಬದು ನನಗೆ ಎಷ್ಟು ಸಿಟ್ಟೈತೆ ಗೊತ್ತೆ ಅವಳ ಮೇಲೆ. ನೋಡಿ, ನನ್ನ ಕರೀಲಿಲ್ವಲ್ಲ, ಭುವನ್ನಾದರೆ ಕರ್ಕೊಂಡು ಹೋದ್ಲು. ನಾನು ನೋಡೋಣ, ನಾನಾಗಿ ನಾನು ಹೋಗೋದು ಬೇಡ, ಅವಳಾಗಿ ಅವಳು ಕರೀಲಿ, ಅವಳ ಬಾಯಿಯಿಂದನೇ ಬರಲಿ ಅಂತ ನಾನಿದ್ದೀನಿ. ಈಗ ನನಗೂ ಹೋಗಿರೋ ಅಂಥ ಅಧಿಕಾರ ಐತೆ. ನಾನು ಭುವನ್ ಇರ್ತೀವಿ ಅಷ್ಟೇ. ಅವಳೇನು ನಾನೇನೇನು ಮುಲಜ್ ಕೇಳಲ್ಲ. ನಾನು ಸುಮ್ಮನೆ ಹೋಗ್ತಾ ಇರೋದೆ ಮನೆಗೆ. ಹಂಗೆ ಇದು ಮಾಡಬೇಡ, ಸುಮ್ಮನೆ ಹೋಗಿ ಒಳ್ಳೆ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿ. ಇರ್ತೀನಮ್ಮ, ಇಲ್ಲ ಇರೋಣ ಮಾನ್ವಿತ ಅಂತ ಅನ್ನು. ಅಲ್ಲ ಅಕ್ಕ, ಅವಳಿಗೇನು ಅಧಿಕಾರ ಐತೆ ಅವಳನ್ನು ಕೇಳೋ ಅಂಥದ್ದು? ನಾನು ನಮ್ಮ ಅತ್ತೆನ ಕೇಳ್ಬೋದು, ಅವಳನ್ನು ಕೇಳೋಕ್ಕಾಗಲ್ಲ. ಅವಳು ನನ್ನಂಗೆ ಬಂದಿರೋವಳೆ ತಾನೆ, ಅವಳನ್ನು ಕೇಳಬೇಕಾ ನಾನು? ಅಲ್ಲ ನೋಡು, ನೀವು ಯಾವ ಥರ ಹೇಳ್ತಾ ಇದ್ದೀರಾ? ಅವಳನ್ನ ಅದೇನು ಕೇಳೋಕ್ಕಾಗುತ್ತೆ ಮಾನ್ವಿತನ? ಅವಳು ಇನ್ನೂ ಕೇಳಿದಷ್ಟು ಇನ್ನು ನಾನು ದೊಡ್ಡ ಇದು ಅಂತೇಳಿ ಮೇಲಕ್ಕೆ ಹೋಗ್ತಾಳೆ. ಅವಳನ್ನಂತೂ ನಾನು ಕೇಳೋದಿಲ್ಲ ಕಣಕ್ಕ. ಅಲ್ಲ ಇವಾಗ ಭುವನು ಅದಕ್ಕೆ ಅವ್ರ ಅಣ್ಣನ ಮಾತಾದರೆ ಚೆನ್ನಾಗಿ ಕೇಳ್ತಾನಲ್ಲ, ಅದಕ್ಕೆ ನೀನು ಅವಳ ತಕ್ಕ ಚೆನ್ನಾಗಿದ್ರೆ ಅವನು ಚೆನ್ನಾಗಿ ಆಗ್ತಾನೆ ಭುವನ್ ಅಂತ ಹೇಳ್ತಾ ಇರೋದು ಅಷ್ಟೇ. ಭುವನ್ ಚೆನ್ನಾಗಿರ್ತಾನೆ, ನೀನು ಮಾನ್ವಿತನ ಕೇಳಿದ್ರೆ ಮಾನ್ವಿತನೂ ಹೇಳ್ತಾಳೆ ಭುವನ್ ಚೆನ್ನಾಗಿರೋ ಅಂತೇಳಿ ಅವಳು ಒಂದು ಮಾತು ಹೇಳ್ತಾಳೆ ಅಂತ ಹೇಳ್ತಾ ಇರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅವಳೇನೋ ಮಾನ್ವಿತ ಇಲ್ಲ ಓದ್ಲಂತೆ ಕಣ್ಗವ್ರಮ್ಮ, ಅದಕ್ಕೆ ಏನೋ ಮನೆ ಕರೀತಾಳೆ ಅಂತೇಳಿ ಇಲ್ಲೇ ಕುತ್ಕೊಂಡವಳೆ. ಕರ್ದಿಲ್ಲ ನೋಡು, ಭುವನ್ನಾದ್ರೆ ಕರ್ಕೊಂಡು ಹೋದ್ಲು, ನನ್ನಾದ್ರೆ ಒಂದು ಮಾತು ಕರೀಲಿಲ್ಲ ಮನೆಗೆ ಬಾ ಅಂತೇಳಿ ಒಂದು ಮಾತು ಕರೀಲಿಲ್ಲ ಅಂತ ಬೇಜಾರ ಮಾಡ್ಕೊಂಡವಳೆ ಪಾಪ. ಅದಕ್ಕೆ ನಾನು ನೀನು ಯಾಕೆ ಬೇಜಾರ ಮಾಡ್ಕೊಂತೀಯಮ್ಮ, ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಹೋದ್ರ ಆಯ್ತಮ್ಮ, ನೀನು ಅತ್ಲಾಗೆ ಸುಮ್ಮನೆ ಹೋಗು. ಮಾನ್ವಿತ ಇಲ್ಲಿ ಇರ್ತೀನಿ ಕಣಮ್ಮ, ಭುವನ್ಗೆ ಹೇಳು ಅಂತೇಳಿ ಮಾನ್ವಿತಕ್ಕ ಇರ್ತೀನಿ ಅಂತ ಅನ್ನು. ಸುಮ್ಮನೆ ಯಾಕೆ ನೀನು ಇಲ್ಲದೆಲ್ಲ ಇದು ಮಾಡಿಕೆಮಕ್ಕೆ ಹೋಗ್ತೀಯ? ಸುಮ್ಮನೆ ಒಳ್ಳೆ ಮಾತನ್ನ ಹೋಗಿ ಮಾನಸನ್ನ ಎದುರಿಗೆ ನೀನು ಮಾನ್ವಿತ ಇಬ್ರು ಚೆನ್ನಾಗಿರೋದು ನೋಡ್ರಿ. ಅದೇ ಮತ್ತೆ ನನಗೂ ಅದೇ ಇರೋದು. ಆದ್ರೆ ನೋಡು, ಆ ಮಾನ್ವಿತ ಒಂದು ಮಾತು ಕರೀಲಿಲ್ವಲ್ಲ, ಅವಳು ಅದೇನು ಕರೀತಾಳೆ? ಅವಳು ಕರಿಯಲ್ಲ. ನಿನಗೆ ಬೇಕಾಗಿರೋಳು ನೀನು ಹೋಗ್ಬೇಕಮ್ಮ. ಇವಾಗ ನಿನಗೆ ಬೇಕಾಗಿರೋದು ಅವಳಿಗೇನು ಬಿಡು, ಹೆಂಗ ನಮ್ಮ ಮಾಡ್ಕೊಂಬ್ಲೇಳು ಅಂತಾಳೆ. ಅವರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಾಗ ನಿನಗೆ ತಾನೇ ಬೇಕಾಗಿರೋದು, ನಿನಗೆ ಬೇಕಾಗಿರೋದನ್ನ ಮೇಲೆ ನೀನು ಹೋಗಿ ಕೇಳಬೇಕು. ಮನೆಗೆ ಬರ್ತೀನಿ ಇರ್ತೀನಮ್ಮ ಅಂತ. ಇವಾಗ ಯಾಕಂದರೆ ಭುವನು ನೀನು ಎಲ್ಲ ಚೆನ್ನಾಗಿರ್ಬೇಕು. ಭುವನ್ ನೀನು ಹೇಳ್ದಂಗೆ ಕೇಳಬೇಕು. ನೀನು ಹೇಳ್ದಂಗೆ ಕೇಳಬೇಕಂತಂದರೆ ಭುವನು ಮಾನ್ವಿತನ ಮಾತು ಇವಾಗ ಅವ್ರ ಅಣ್ಣನ ಮಾತು ಮೀರಲ್ಲ. ಹಂಗೆ ಅವನು ಅದಕ್ಕೆ ಹೇಳ್ತಾ ಇರೋದು, ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕ. ನಿನ್ಗಾಗಿನ ನೀನು ಚೆನ್ನಾಗಿರ್ಲಿ ಅನ್ನೋದಕ್ಕಾಗಿನ ನಾವು ಹೇಳ್ತಿರೋದು. ಹೆಂಗ ಹೋಗಿ ಕೇಳ್ತೀನಿ ಒಂದು ಮಾತದಲ್ಲ ಏನಂತಾಳೆ ನೋಡೋಣ. ಅವಳಿಗೆ ಭಾರಿ ದೌಲತ್ ಹೇಳು. ಏನೇ ಅಂತಂದ್ರು ಭಾಳ ದೌಲತ್ ಐತೆ ಅವಳಿಗೆ. ಒಳ್ಳೆ ಮಾತನಾಗೆ ಕೇಳಮ್ಮ ಲಾಸ್ಯ, ಮನಸ್ಸಿನಿದ್ರೆ ಚೆನ್ನಾಗಿರ್ಲಿ ಎಂಬುದಕ್ಕಾಗಿ ಹೇಳೋದಷ್ಟೇ. ಇವಳು ಜಂಬ ಅಲ್ಲ, ಅವಳೆ ಕರೀಲಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅವಳು ಯಾಕೆ ಕರೀತಾಳಮ್ಮ? ಅವಳು ಮಾನ್ವಿತ ಇವಳನ್ನ ಕರಿಬೇಕಂತೆ. ನೋಡಿ ಹಂಗೈತಿ ಇವಳು. ಈ ಮಾನಸ ಮಾತು ಕೇಳ್ಕೊಂಡಿಲ್ಲದೆಲ್ಲ ಇದು ಮಾಡ್ಕೊಂಡವಳು ಇವಳು. ಹೇಳು, ಇಂಥವ್ರಿಗೆಲ್ಲ ಏನು ಹೇಳ್ಬೇಕಪ್ಪ ಅನ್ಸುತ್ತೆ ನನಗೆ. ಸುಮ್ಮನೆ ಚೆನ್ನಾಗಿರೋದು ನೋಡೋದು ಬಿಟ್ಟು ಇಲ್ಲದೆಲ್ಲನ ಇದು ಮಾಡ್ತಾಳೆ. ಹೆಂಗೆ ಚೆನ್ನಾಗಿರ್ತೀವಪ್ಪ, ಚೆನ್ನಾಗಿರೋಣ ಅಂಬ ಅಂಥದ್ದಿಲ್ಲ. ಚೆನ್ನಾಗಿರೋದಾಗ ಚೆನ್ನಾಗಿರ್ಬೇಕು ಅಂಬೋದು ಒಂದು ಇಷ್ಟೂ ಗೊತ್ತಾಗಲ್ವಲ್ಲ ಇವಳಿಗೆ. ಸುಮ್ಮನೆ ಚೆನ್ನಾಗಿದ್ಲು ಆ ಮಾನ್ವಿತನೂ ಇವಳು ಎಲ್ಲನ. ಮಾನಸನ ಮಾತು ಕೇಳ್ಕೊಂಡು ಸುಮ್ಕೆ ಇದು ಮಾಡ್ಕೊಳ್ಳು. ತಡಿ ಈಗ ಏನು ಅಂತಾಳೆ ನೋಡೋಣದಿಲ್ಲ ಅವಳು ಮಾನ್ವಿತ. ಮತ್ತು ಇವಳಿಗೆ ಎಷ್ಟೊಂದು ಜಂಬ ಐತೆ ಅಂದಮೇಲೆ ಅವಳು ಪಾಡಿಗೆ ಅವಳು ಇರ್ತಾಳೆ. ಕೇಳ್ಕೆ ನಿಮ್ಮ ಅತ್ತೆನೂ ನಿಮ್ಮ ಅಮ್ಮನೂ ಭಾಗ ಬೇಕಿದ್ರೆ ನಿಮ್ಮ ಅತ್ತೆ ನಿಮ್ಮ ಅಮ್ಮನ ಕೇಳ್ಕೆ ಅಂತಾಳೆ. ಇವಳು ನೀರು ಜಂಬ ತಗ, ಇನ್ನೂ ಜಂಬ ಕಮ್ಮಿ ಆಗಿಲ್ಲ. ಅವಳು ಇಟ್ಟು ಅವಳೆ ಕಾಲಿಲಿ ನಾನು ಯಾಕೆ ಹೋಗೋಣ ಅವ್ರ ಮನೆ ಬಾಗಿಲಿಗೆ ಅಂತ ಕೂತ್ಕೊಂಡಿದ್ಲು. ಮಾನ್ವಿತಾ, 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 ಏನು ಹೇಳು? ಯಾರೂ ಇಲ್ಲ ಮನೆಯಾಗೆ? ಭುವನ್ನು ಎಲ್ಲ ಹೋಗಿದ್ದಾನೆ ಕೆಲಸ ಐತೆ ಅಂತ. ನಮ್ಮ ಮನೆಯವರು ಇಲ್ಲ, ಅತ್ತೆ ಮಾವನೂ ಇಲ್ಲ, ಅವರು ಎಲ್ಲ ಊರಿಗೆ ಹೋಗವ್ರೆ. ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು ಮನೆಯಾಗೆ. ಅವರೆಲ್ಲ ಇದ್ದಾಗ ಬಾ ನೀನು. ನಾನು ಈ ಮನೆಯಾಗ
ನನಗೂ ಇರೋ ಅಧಿಕಾರ ಐತೆ, ನಾವು ಮೇಲ್ಗಡೆ ಇರ್ತೀವಿ. ನನಗೂ ಇವಾಗ ಮಾನಸ ಮನೆಯಾಗ ಇರಬೇಡ ಅಂತ ಹೇಳ್ತಾವಳೆ. ಅದಕ್ಕೇ ನಾನು ಮನೆಯಾಗ ಇರ್ತೀನಿ. ನೀನು ಸೈಡ್ಗೆ ಹೋಗು, ನಾನು ಮೇಲ್ಗೆ ಹೋಗಿ ಮೇಲ್ ಮನೆ ರೂಮ್ನಾಗೆ ಇದ್ದು ಬಿಡ್ತೀನಿ. ಈಗ 2 ಮನೆ ಇದಾವಲ್ಲ, ನಾನು ಭುವನ್ ಬೇರೆ ಇರ್ತೀವಿ. ಹೇಳು ಭುವನ್ಗೆ, ಹೇಳಿ ಚೆನ್ನಾಗೇ ಇರಂಗೆ ಮಾಡ್ತೀನಿ ಬಾ ಅಂತ ಹೇಳು. ಒಂದು ಮಾತಾದ್ರೂ ಕರೀಲಿಲ್ವಲ್ಲ, ನಾನು ಅಲ್ಲಿ ಕೂತ್ಕೊಂಡಿದ್ರು ನೀನು ನೋಡ್ದೆ. ಇದು ಒಳ್ಳೆ ಸರಿಯಾಗೈತೆ. ನಾನೇ ಯಾಕೆ ಕರೆಯ ನಿನ್ನ? ನಿನಗೆ ನಾವು ಚೆನ್ನಾಗಿರ್ಬೇಕು, ನಾನು ಭುವನ್ ಅಂತ ನಿನ್ನ ಮನ್ಸಾಗಿದ್ದಿದ್ರೆ ನೀನೇ ಬಂದು ಇರ್ತಿದ್ದೆ. ಅಲ್ಲೆಲ್ಲ ಕೂತ್ಕೊಂಡು ಅವರೇ ಕರೀಲಿ ಅಂತ ದೌಲತ್ ಮಾಡ್ಕೊಂಡಿದ್ರೆ ಯಾರು ಕರೀತಾರೆ? ಯಾರು ಕರೆಯಲ್ಲ. ಈಗ ನಂದೇನಿಲ್ಲಮ್ಮ, ಅತ್ತೆ ಮಾಮ ಭುವನ್ ಬಂದಾಗ ಬಾ, ಅದೇನೋ ಮಾತಾಡ್ಕೊಂಡು ಹೋಗು ಅಷ್ಟೇ. ಅಲ್ಲೇವರೆಗೂ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅವರೆಲ್ಲರೂ ಬರೋವರೆಗೂ ಕಾಯ್ಬೇಕು ನೀನು. ಅಲ್ಲ, ಏನಾಗಲ್ಲ ಬಿಡು. ಏನು ನಿಮ್ಮ ಮಾತೆ ತಾನೇ ಎಲ್ಲದಕ್ಕೂ ನಡೆಯೋದು. ಮಾತು ನಡೆಯುತ್ತೆ ಅಂತ ನಾನು ಹೇಳಿದ್ನ. ನೋಡಕ್ಕ ಹೆಂಗೆ ಮಾತಾಡ್ತಾವಳೆ. ನನ್ನ ಮಾತು ನಡೆಯುತ್ತಂತೆ. ಹೇಳಮ್ಮ, ಭುವನ್ ಬಂದಾಗ ಭುವನ್ ಕೇಳು, ಭುವನ್ ಕೇಳ್ಕೊಂಡು ನೀನು ಮನೆ ಒಳಗೆ ಬಾ. ಅಲ್ಲೇವರೆಗೂ ನೀನು ಬರಬೇಡ. ಅಷ್ಟೇ, ನಾನು ಇರೋದು ಹೇಳ್ತೀನಿ. ನನಗೂ ಅಧಿಕಾರ ಐತೆ ಮಾನ್ವಿತಾ ಬರೋ ಅಂಥದ್ದು. ನೀನು ನಾನು ಬಂದಿರೋದಕ್ಕೆ ಸಿಟ್ಟು ಮಾಡ್ಕೊಂತೀಯಮ್ಮ. ಅಲ್ಲ, ನನಗೆ ಬರೋ ಅಂಥ ಅಧಿಕಾರ ಐತೆ ತಾನೇ. ಅಲ್ಲ ನೋಡಿ, ನೀನು ಯಾವ ಥರ ಮಾತಾಡ್ತಾ ಇದೀಯಾ. ಬಾರಮ್ಮ ಹೋಗ್ಲಿ, ಏನೋ ಬಂದಿದ್ಯಾ ಅನ್ನೋ ಅಂಥ ಮಾತೇ ಬರಲ್ಲ. ಅಲ್ಲ, ಭುವನ್ ಆದರೆ ಎಷ್ಟು ಚೆನ್ನಾಗೆ ಒಂದು ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದವನ್ನ ಕರ್ಕೊಂಬಂದ್ಬಿಟ್ಟೆ. ನನ್ನಾದರೆ ನಿಮ್ಮ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದೆಯಲ್ಲ. ಒಬ್ರಿಗೊಂದು ಮಾಡ್ತಾ ಇದೆಯಲ್ಲ ನೀನು. ನಿನಗೇನು ಭುವನ್ನು ನಾನು ಬಿಟ್ಟು ಬಂದಿದ್ದು ಅಷ್ಟು ಇಷ್ಟ ಆಗಿತ್ತು ಅನಿಸುತ್ತೆ. ಅದಕ್ಕೆ ಭುವನ್ನ ಜಲ್ದಿ ಕರ್ಕೊಂಬಂದು ಮನೇಲಿ ಇಟ್ಕೊಬಿಟ್ಟೆ. ನನ್ನಾದರೆ ಕರೀಲಿಲ್ಲ. ನಾನು ನಿನ್ನ ಬುದ್ಧಿ ಏನೋ ಅಂತ ತಿಳ್ಕೊಬೇಕು, ನೋಡೋಣದೆಲೆ ಅಂತೇಳಿ ಪರೀಕ್ಷೆ ಮಾಡ್ಬೇಕಂತಲೇ ನಾನು ಸುಮ್ಮನಿದ್ದೆ. ಅಯ್ಯೋ ತೆಗಿ, ಸುಮ್ಮನಿರೋಣ, ನೋಡೋಣ ಕರಿತಾಳೇನೋ ಮಾನ್ವಿತಾ ಅಂತೇಳಿ ನಾನು ಎಷ್ಟು ಪರೀಕ್ಷೆ ಮಾಡಿದೆ ಗೊತ್ತಾ ನಾನು ನಿನ್ನ. ಆದರೆ ನೀನು ಒಂದು ಮಾತಾದರೂ ನನ್ನ ಬಾರಮ್ಮ ಅಂತ ಕರೀಲಿಲ್ವಲ್ಲ. ನನಗೆಷ್ಟು ಬೇಜಾರಾಯಿತು ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಯಿತು ನೋಡಪ್ಪ. ನಾನು ಒಂದು ಮಾತು ಕರೀಲಿಲ್ವಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗ್ಬಿಡ್ತು. ಬಿಡ ಮಾತ, ಹಂಗೆಲ್ಲ ಮಾತಾಡ್ಬೇಡ. ಈಗ ಭುವನ್ ಇಲ್ವಂತೆ, ಭುವನ್ ಬಂದಾಗ ಬರಲಿ. ನಮ್ಮ ಮನೆಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನಮ್ಮ ಮನೆಗೂ ಅಯ್ಯಪ್ಪನೂ ಕೆಲ್ಸಕ್ಕೆ ಹೋಗೈತೆ, ಭುವನು ಎಲ್ಲೋ ಹೋಗಿದ್ದಾನೆ. ನಮ್ಮ ಅತ್ತೆ ನಮ್ಮ ಮಾವನು ಏನೋ ಫಂಕ್ಷನ್ ಐತೆ ಅವ್ರ ರಿಲೇಟಿವ್ಸ್ದು ಅಂತೇಳಿ ಅವರೆಲ್ಲ ಊರಿಗೆ ಹೋಗವ್ರೆ. ಅವರು ಇಲ್ಲ. ಅಜ್ಜಿ ಒಂದೈತೆ, ಅಜ್ಜಿ ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ಅಲೆ ಸುಗಣಜ್ಜಿ ಹೋಗತ್ಲಾಗೆ ಅಂತೇಳಿ ಅಜ್ಜಿನ ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ಏನಾವಾಯ್ತು ನಮ್ಮ ಕೆಲಸ ಆಯಿತು ಅಂತೇಳಿ ಅವ್ರು ಯಾರಿಗೂ ಹೇಳಕ್ಕೆ ಹೋಗಲ್ಲ. ಯಾಕೆ ಬೇಕು ಅಂತೇಳಿ ಅವ್ರಿಗೆ ಹತ್ತು ಹೇಳಲ್ಲ ಅವರು. ಸುಮ್ಮನೆ ಅವರು ರೆಸ್ಟ್ ಮಾಡ್ತಾರೆ, ಇಲ್ಲ ಊಟ ಮಾಡ್ತಾರೆ, ಕೂತ್ಕೊಂತಾರೆ, ಓಡಾಡ್ಕೊಂಡು ಹೆಂಗೆ ಅವ್ರ ಪಾಡಿಗೆ ಅವರು ಇದ್ದಾರೆ. ಅಲ್ಲಿ ಯಾವ ವಿಷಯಕ್ಕೂ ಬಂದು ಏನನ್ನ ಮಾತಾಡ್ತಿದ್ಲಿ, ಏನನ್ನ ಜಗಳ ಆಗ್ತಿರ್ಲಿ, ಯಾತು ಹೇಳಕ್ಕೆ ಹೋಗಲ್ಲ ಅಲ್ಲೇ ಅವರು. ಯಾವುದು ಟೆನ್ಷನ್ ತಮ್ಮಲೇ ಹೋಗ ಮಾತ್ಲಾಗ ನಮ್ಗೇನೆ ಯಾವ ಟೆನ್ಷನ್ ತಂಡು ಏನಾಗದು ಏನೈತೆ ಅತ್ಲಾಗೆ ಅಂತೇಳಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹೇಳಿದ್ರೆ ಕೇಳಲ್ಲ. ಈ ಲಾಸಿಯ ಮನೆಯಾಗ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರಿಲ್ಲ ಅಂತ ಹೇಳಿದ್ರು ಇಲ್ಲೇ ಇರ್ತೀನಿ ಬರ್ತೀನಿ ಅಂತ ಅಂದ್ರೆ ಈಗ ಭುವನ್ ಬರ್ಲಿ ತಡಿಯಮ್ಮ. ಭುವನ್ ಇಲ್ವಂತೆ, ಸುಮ್ಮನೆ ಯಾಕೆ ಇವಾಗ? ಈಗ ಮನೆಯಾಗ ಯಾರು ಇಲ್ಲ, ತಡಿ ಭುವನ್ ಬರ್ಲಿ. ಹಿಂಗೆಲ್ಲ ಆಗೈತಲ್ಲ, ನಿನಗೂ ಅಧಿಕಾರ ಐತೆ ಇಲ್ಲ ಅಂತಲ್ಲ, ಹಿಂಗೆಲ್ಲ ಆಗೈತಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು ಅವಳು. ನಾಳೆ ದಿನ ಬಂದು ಆಮೇಲೆ ಬಂದು ನನ್ನ ಮೇಲೆ ಬೇಜಾರಾಗ್ತಾರೆ. ನೋಡು ನೀನು ಹೆಂಗೆ ಬಿಡ್ಕೊಂಡೆ, ನಿನ್ನ ಮನೆ ತೆಗ್ಬಿಟ್ಟು ಹೋಗಿದ್ಕೆ ಹಿಂಗೆ ಅಂತೇಳಿ. ನಾನು ಭುವನ್ ಬರಲಿ, ಭುವನ್ ಬಂದರೆ ಎಲ್ಲ ಗೊತ್ತಾಗುತ್ತೆ. ಭುವನ್ ಅದೇನು ಹೇಳ್ತಾನೆ ಭುವನ್ ಕೇಳ್ಕೊಂಡು ನೀನು ಇದು ಮಾಡುವಂತೆ. ಭುವನ್ ಬಂದು ಅವ್ನು ಮಾತಾಡಿದ್ರೆ ಏನು ಮಾತಾಡೋ ಅಂಥ ಅಧಿಕಾರನೂ ಇರಲ್ಲ ಮಾನ್ವಿತಾನು. ಭುವನ್ ಏನಾದರೂ ಇಲ್ಲಪ್ಪ ಬರಲಿ ಅಂತಂದರೆ ಅವನು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಬಂತೆ. ಈಗ ಬರಬೇಡ ಅಂತ ಹೇಳೋ ಅಂಥ ಅಧಿಕಾರ ಯಾವುದೂ ಇಲ್ಲ. ಆದರೆ ನಾನು ಭುವನ್ ಕೇಳ್ಕೊಂಡು ಬರಮ್ಮ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಭುವನು ಅದಕ್ಕೆ ನೀನು ಅವಳು ಬಂದರೂ ಬಿಡ್ಕೋಬೇಡ. ಅದೇನು ಮಾತಾಡ್ಬೇಕು ಅದನ್ನೆಲ್ಲ ಮಾತಾಡ್ಕೊಂಡು ನಾನು ಬಗೆಹರಿಸ್ಕೋಬೇಕು. ಅವ್ನು ನೀವು ಬಿಡ್ಕೋಬೇಡ ಅಂತ ಹೇಳೋಗವ್ನಿ. ಅದಕ್ಕೆ ಅವ್ನು ಬಂದಾಗ ಅವನ ಜೊತೆ ಮಾತಾಡ್ಕೊಂಡು ಅದೇನು ಹೇಳ್ತಾನೆ ಅವ್ನು ಕೇಳ್ಕೊಂಡು ಆಮೇಲೆ ಬರಲಿ. ನೋಡಿದ್ರಲ್ಲ ವೀಕ್ಷಕರೇ, ಮನೇಲಿ ಯಾರೂ ಇಲ್ಲ. ಇವಾಗ ಬಂದ್ಬಿಟ್ಟು ಮನೆ ಒಳಗೆ ಬರ್ತೀನಿ ಅಂತೇಳಿ ಬಂದು ಇವಾಗ ಸರಿ ನಾನು ಆಗಿದ್ದಾಗೋಯ್ತು ಬರ್ತೀನಿ ಅಂತ ಅವಳೇ ಬಂದವಳೆ ಬ್ಯಾಗ್ ತಗೊಂಡು ಮನೆ ಹತ್ರ. ನಾನು ಕರಿತೀನಿ ಅಂತ ತುಂಬ ಇದು ಮಾಡೋದು. ನಾನು ಕರೆಯೋಕ್ಕೆ ಹೋಗಲಿಲ್ಲ. ನಾನು ಏನಕ್ಕೆ ಕರೀಲಿ? ನಾನು ಕರೆಯೋಂಥ ಅವಶ್ಯಕತೆ ಏನಾದರೂ ಇತ್ತು, ಅದಕ್ಕೆ ನಾನು ಕರೆಯೋಕ್ಕೆ ಹೋಗಲಿಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.